ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಸರ್ಪ ಸಂಸ್ಕಾರ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ರೀಸೆಂಟಾಗಿ ನಾನು ನನ್ನ ಕುಟುಂಬದ ಜೊತೆ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಎಲ್ಲ ಮಾಡಿಸಿ ಬಂದ್ವಿ. ಸೊ ನಾನು ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲನೇದಾಗಿ ಸರ್ಪ ಸಂಸ್ಕಾರ ನೀವೆಲ್ಲರೂ ಕೇಳಿರ್ತೀರ. ಏನಿದು ಸರ್ಪ ಸಂಸ್ಕಾರ ಅಂದರೆ ಸಿಂಪಲ್, ಹೆಸರಲ್ಲೇ ಇದೆ. ಸರ್ಪ ಅಂದರೆ ಹಾವು, ಸಂಸ್ಕಾರ ಅಂದರೆ ಅದಕ್ಕೆ ಸಂಸ್ಕಾರ ಮಾಡೋದು. ಇವಾಗ ಮನುಷ್ಯರಲ್ಲಿ ಯಾರಾದರೂ ಸತ್ತಾದ ಮೇಲೆ ಕಾರ್ಯಗಳೆಲ್ಲ ಮಾಡ್ತಾರಲ್ಲ, ಸಂಸ್ಕಾರ ಮಾಡ್ತಾರಲ್ಲ, ಅದೇ ಥರ ಸರ್ಪಕ್ಕೆ ಸಂಸ್ಕಾರ ಮಾಡೋದು. ಯಾರ್ಯಾರು ಮಾಡಬೇಕು ಈ ಸಂಸ್ಕಾರ, ಸರ್ಪ ಸಂಸ್ಕಾರನ ಅಂತ ಅಂದರೆ ಎಷ್ಟೊಂದಿದೆ. ಯಾರಾದರೂ ಹಾವುಗಳನ್ನ ಸಾಯಿಸಿದ್ರೆ, ಇಂಡೈರೆಕ್ಟ್ ಆಗಾದರೂ ಆಗಿರ್ಬೋದು, ಡೈರೆಕ್ಟ್ ಆಗಾದರೂ ಆಗಿರ್ಬೋದು, ಸಾಯಿಸಿರೋರು ಈ ಸರ್ಪ ಸಂಸ್ಕಾರವನ್ನು ಮಾಡಬೇಕು. ಡೈರೆಕ್ಟ್ ಆಗಾದರೂ ಸಾಯಿಸಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಾದರೂ ಸಾಯಿಸಿರ್ಬೋದು. ಅಥವಾ ತೊಂದರೆ ಕೊಟ್ಟಿದ್ರೆ ಹಾವುಗಳಿಗೆ, ಅವರು ಕೂಡ ಇದನ್ನು ಮಾಡಬೇಕು. ಅಥವಾ ಹಾವುಗಳು ವಾಸಿಸೋ ಜಾಗನ ಅಂದರೆ ಹುತ್ತಾಗಿರ್ಬೋದು, ಈ ಥರ ಜಾಗವನ್ನು ಬೀಳಿಸಿದ್ರೆ, ಕೆಡವಿದ್ರೆ, ಅಂದರೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಅದಕ್ಕೆ ತೊಂದರೆ ಕೊಟ್ಟಿದ್ರು ಕೂಡ ಅವರು ಸರ್ಪ ಸಂಸ್ಕಾರ ಮಾಡಬೇಕು. ಅಥವಾ ಯಾರಾದರೂ ಸಾಯಿಸಿರ್ತಾರೆ, ಅದೇ ನಾನು ಅವಾಗ ಹೇಳಿದೆ, ಡೈರೆಕ್ಟ್ ಆಗಾದರೂ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಾದರೂ ಆಗಿರ್ಬೋದು ಅಂತ. ಇಂಡೈರೆಕ್ಟ್ ಅಂದರೆ ಹೆಂಗೆ, ಯಾರಾದರೂ ಸರ್ಪನ ಸಾಯಿಸ್ತಿರ್ತಾರೆ, ಅವ್ರು ಡೈರೆಕ್ಟಾಗಿ ಸಾಯಿಸಿರ್ತಾರೆ, ಅವ್ರ ಕೈಯಾರೆ ಸಾಯಿಸಿರ್ತಾರೆ. ಬಟ್ ಆ ಸಾಯಿಸೋ ಸಮಯದಲ್ಲಿ ನಾವು ಇರ್ತೀವಿ, ನಾವು ಅದನ್ನು ನೋಡಿರ್ತೀವಿ, ಅದು ಕೂಡ ಇಂಡೈರೆಕ್ಟು. ಅಥವಾ ಅದರಲ್ಲಿ ನಾವು ಭಾಗಿಯಾಗಿರ್ತೀವಿ, ಇದೆಲ್ಲ ಇಂಡೈರೆಕ್ಟಾಗಿ ಆಗುತ್ತೆ, ಅಂದರೆ ಅದಕ್ಕೆ ತೊಂದರೆ ಕೊಟ್ಟಂಗಾಯ್ತು. ಸೊ ಅವರು ಕೂಡ ಮಾಡಬೇಕು. ಇದಲ್ಲದೆ ಹಿಂದೆ ಇವಾಗ ನಾನೇನೂ ಮಾಡಿರಲ್ಲ ಸರ್ಪಾಗೆ, ಬಟ್ ಆದ್ರೂ ನನ್ನ ಹಿರಿಯರು, ನನ್ನ ತಂದೆ ಆಗಿರ್ಬೋದು ಅಥವಾ ಇನ್ನು ಅವ್ರ ತಂದೆ ತಾತ ಅವ್ರುಗಳಾಗಿರ್ಬೋದು, ಇವ್ರು ಯಾರಾದರೂ ಆಗಿರ್ಬೋದು, ಅವ್ರುಗಳಿಂದ ಈ ಸರ್ಪಗಳಿಗೆ ತೊಂದರೆ ಅಥವಾ ಸಾವು ಏನಾದರೂ ಆಗಿದ್ರು ಕೂಡ ಅವರು ಕೂಡ ಅದರಿಂದ ಬರುವಂಥ ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಅದೇ ರೀತಿ ನಮ್ಮ ಜಾತಕದಲ್ಲಿರುತ್ತೆ ಸರ್ಪ ದೋಷ ಅಂತ. ಸೊ ಆ ದೋಷ ಇದ್ದಲ್ಲಿ ಅದನ್ನು ಕೂಡ ಪರಿಹಾರ ಮಾಡಿಸ್ಕೋಬೇಕು. ಸೊ ಇಷ್ಟು ನಾನು ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕಂದರೆ ಇದ್ರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಪಂಡಿತರು ಇರ್ತಾರಲ್ಲ, ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ, ಅಧಿಕೃತವಾಗಿ ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಸುತ್ತಮುತ್ತ ಆ ಥರ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು, ಜ್ಯೋತಿಷ್ಯರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಇದ್ರ ಬಗ್ಗೆ ಓದಿ ತಿಳಿದವರು ಆಗಿರ್ಬೋದು, ಒಟ್ಟಿನಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿರೋರು, ಇಂಥವ್ರ ಹತ್ರ ನೀವು ವಿಚಾರಿಸಿ ಈಗ ಅಂದರೆ ಏನು ಮಾಡಿಸ್ಬೇಕು, ಈ ಥರ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅವ್ರ ಹತ್ರ ಕೇಳೋ ಬದಲು ಡೈರೆಕ್ಟಾಗಿ ಅದ್ರ ಬಗ್ಗೆ ಜ್ಞಾನ ಯಾರಿಗಿರುತ್ತೋ ಅವ್ರ ಹತ್ರ ನೀವು ಡೈರೆಕ್ಟಾಗಿ ತಿಳ್ಕೊಬೋದು. ನಂತರ ಎಲ್ಲಿ ಮಾಡಿಸ್ಬೇಕು ಸರ್ಪ ಸಂಸ್ಕಾರನ? ಸೊ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ತುಂಬ ಪ್ಲೇಸಸ್ಗಳಿದೆ ಕರ್ನಾಟಕದಲ್ಲಿ ಅಂತ ಬಂದರೆ, ಇದೆ ಪ್ಲೇಸಸ್ಗಳಿದೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ನಾವು ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯ ಸರ್ಪ ಸಂಸ್ಕಾರ ಮಾಡಿಸ್ಬೇಕಂದ್ರೆ ಸೊ ಏನೇನಿದೆ ಪ್ರೊಸೀಜರ್ಸು, ನಾವು ಏನೇನು ಫಾಲೋ ಮಾಡಿದ್ವಿ, ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬುಕ್ಕಿಂಗ್. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ಬೇಕಂದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಸೊ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ 4200 ರೂಪಾಯಿ ಆಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಬೇಕಾಗತ್ತೆ. ಸೊ ನೀವು ಮುಂದಿನ ವಾರ ಮಾಡಿಸ್ತೀನಿ ಅಂದರೆ ಈ ವಾರ ಮಾಡ್ಸೋಕ್ಕಾಗಲ್ಲ. ಸೊ ನೀವು ಬುಕ್ ಮಾಡಬೇಕಂದ್ರೆ 1 ತಿಂಗಳು ಅಥವಾ 1.5 ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ, ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ನಾನು ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನೀವು ಗೂಗಲ್ ಓಪನ್ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಸರ್ಚ್ ಮಾಡಿ. ನೀವು ಮೊಬೈಲಲ್ಲಾದರೂ ಮಾಡ್ಬೋದು, ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ ಅಂತ ಸರ್ಚ್ ಮಾಡಿದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಮೊದಲನೇ ವೆಬ್ಸೈಟು kar.nic.in ಅಫಿಷಿಯಲ್ ವೆಬ್ಸೈಟ್ ಇದೆ ಕುಕ್ಕೆ ಸುಬ್ರಹ್ಮಣ್ಯದು, ಅದನ್ನು ಓಪನ್ ಮಾಡಿ. ಅದರಲ್ಲಿ ದರ್ಶನ್ ಬುಕ್ಕಿಂಗ್ ಅಂತ ಇದೆ ನೋಡಿ. ದರ್ಶನ್ ಬುಕ್ಕಿಂಗ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಶ್ಲೇಷ ಬಲಿ ಅಂತ ಇದೆ, ಸರ್ಪ ಸಂಸ್ಕಾರ ಅಂತ ಇದೆ. ಸೊ ನಾವಿವಾಗ ಬುಕ್ ಮಾಡ್ತಿರೋದು ಸರ್ಪ ಸಂಸ್ಕಾರ. ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಾ ಕ್ಯಾಲೆಂಡರು. ಸೊ ಇಲ್ಲಿ ರೆಡ್ ಕಲರಲ್ಲಿ ಏನೇನು ಕಾಣಿಸ್ತಿದೆ ಇದೆಲ್ಲ ಬುಕ್ ಆಗೋಗಿದೆ, ನೀವು ನೋಡ್ತಿದ್ದೀರಾ, ಆಲ್ರೆಡಿ ಬುಕ್ಡ್ ರೆಡ್ ಕಲರು. ಸೊ ಗ್ರೀನ್ ಇರುತ್ತೆ ಅವೈಲೇಬಲ್ ಅಂತ. ಸೊ ಸೀಟ್ಸ್ ಅವೈಲೇಬಲ್ ಇದ್ದರೆ ಗ್ರೀನಲ್ಲಿ ಇರುತ್ತೆ. ಸೊ ನೀವು ಅಕ್ಟೋಬರಲ್ಲಿ ಇವಾಗ ಯಾವುದೂ ಅವೈಲೇಬಲ್ ಇಲ್ಲ. ಸೊ ನಾನು ನವೆಂಬರ್ ನೋಡ್ತೀನಿ ನೋಡಿ, ನವೆಂಬರಲ್ಲೂ ಅವೈಲೇಬಲ್ ಇಲ್ಲ. ಇದರಲ್ಲಿ ಕಾಣಿಸ್ತಿದೆಯಲ್ಲ ಸಿಮೆಂಟ್ ಕಲರು, ಇದೇನಂದರೆ ನೋ ಸರ್ವಿಸ್, ಆವತ್ತಿನ ದಿನ ಪೂಜೆನೇ ನಡೆಯಲ್ಲ ಅಂತ.
ಸೊ ಡಿಸೆಂಬರಲ್ಲಿ ನೋಡೋಣ. ಡಿಸೆಂಬರಲ್ಲೂ ಅಷ್ಟೇ 12ನೇ ತಾರೀಕುವರೆಗೂ ನೋ ಸರ್ವಿಸ್, 13ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 14ನೇ ತಾರೀಕು ಬುಕ್ ಆಗಿದೆ. ಸೊ ಇವಾಗ ನೀವು 13ನೇ ತಾರೀಕು ಬುಕ್ ಮಾಡ್ತೀರಾ ಅಂದರೆ ಸೊ 13ನೇ ತಾರೀಕು ಕ್ಲಿಕ್ ಮಾಡಬೇಕು. ಸೊ ನಿಮ್ಗೊಂದು ಹೇಳೋದು ಮರೆತೆ, ಏನಂದರೆ ಸರ್ಪ ಸಂಸ್ಕಾರ ಪೂಜೆ ಇದೆಯಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಲ್ಲ, ಇದು 2 ದಿನದ ಪೂಜೆ. ಸೊ ನಾನು ಇವಾಗ 13ನೇ ತಾರೀಕು ಬುಕ್ ಮಾಡಿದ್ರೆ 13ನೇ ತಾರೀಕು ಒಂದು ಪೂಜೆ ಇದೆ ಅದು, ಮತ್ತು 14ನೇ ತಾರೀಕು 13ನೇ ತಾರೀಕು ಆಗಿ ಮಾರನೇ ದಿನ ಅವತ್ತೊಂದು ಪೂಜೆ ಇರುತ್ತೆ. ಸೊ 2 ಪೂಜೆಗೂ ಸೇರಿಸಿ ಕೌಂಟ್ ಆಗುತ್ತೆ. ಅದು ನಾವು ಕೊಡೋ ಪೇಮೆಂಟು 4200 ರೂಪಾಯಿ ಏನಿದೆ ಅದು 2 ದಿನದ ಪೂಜೆಗೆ, ಪ್ಲಸ್ ನಾನು ಅದನ್ನು ಮುಂದೆ ಹೇಳ್ತೀನಿ ಇನ್ನೇನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಸೊ ಈ 13ನೇ ತಾರೀಕು ಅಂತ ಅಂದರೆ ನೀವು ಮೈಂಡಲ್ಲಿ ಇಟ್ಕೋಬೇಕು, 13 + 14 2 ದಿನದ ಪೂಜೆ. ಸೊ 13ನೇ ತಾರೀಕು ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಬಂದರೆ ಇಲ್ಲಿದೆ ನೋಡಿ, ಲಭ್ಯವಿರುವ 0 ಸೀಟ್ಸ್. ಸೊ ಲಭ್ಯ ಇಲ್ಲ, ಪೆಂಡಿಂಗ್ ಫಾರ್ ಪೇಮೆಂಟು. ಒಬ್ರು ಯಾರೋ ಬುಕ್ ಮಾಡಿದ್ದಾರೆ ಬಟ್ ಇನ್ನು ಪೇಮೆಂಟ್ ಮಾಡಿಲ್ಲ, ಸೊ ಅದಕ್ಕೆ 1 ಅಂತ ತೋರಿಸ್ತಿದೆ. ಸೊ ನಾವಿವಾಗ ಇದರಲ್ಲಿ ಲಭ್ಯ ಇಲ್ವಲ್ಲ, ಸೊ ಬುಕ್ ಮಾಡೋಕ್ಕಾಗಲ್ಲ. ಸೊ ನಾನು 16ನೇ ತಾರೀಕು ಬುಕ್ ಮಾಡ್ತೀನಿ. ಇಲ್ಲಿ ನೋಡಿ ಬುಕ್ ಅಂತ ಬಂತು, ಇವಾಗ ಬುಕ್ ಕೊಟ್ಟಿದ್ದೀನಿ. ಸೊ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೇಕು ನೀವು. ಇಲ್ಲಿ ಕಾಣಿಸ್ತಿದೆ ದರ್ಶನ ಯಾವತ್ತು 16/12/2024 ಅಕ್ಟೋಬರ್ 16ನೇ ತಾರೀಕು ಅಲ್ಲ, ಡಿಸೆಂಬರ್ 16ನೇ ತಾರೀಕು. ರಾಜ್ಯ ಕರ್ನಾಟಕ ಸೆಲೆಕ್ಟ್ ಮಾಡ್ತಿದ್ದೀನಿ, ಜಿಲ್ಲೆ ಬೆಂಗಳೂರು ಸೆಲೆಕ್ಟ್ ಮಾಡ್ತಿದ್ದೀನಿ, ನನ್ನ ಹೆಸರು ಸೆಲೆಕ್ಟ್ ಮಾಡ್ತೀನಿ. ದಾಖಲೆ ಇದು ನೀವು ಬುಕ್ ಮಾಡಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ID ಈ 3ರಲ್ಲಿ ಒಂದನ್ನ ತಗೊಂಡೋಗ್ಬೇಕು. ಇಲ್ಲಿ ಏನು ಸೆಲೆಕ್ಟ್ ಮಾಡ್ತೀರೋ ಆ ಡಾಕ್ಯುಮೆಂಟ್ನ ತಗೊಂಡೋಗ್ಬೇಕು, ಅವ್ರು ವೆರಿಫೈ ಮಾಡ್ತಾರೆ. ಸೊ ನಾನಿಲ್ಲಿ ವೋಟರ್ ID ಅಂತ ಬರ್ತೀನಿ, ಡಾಕ್ಯುಮೆಂಟ್ ನಂಬರ್ ಬರೀಬೇಕು. ಬೇರೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಇದೇನು ಅವಶ್ಯಕತೆ ಇಲ್ಲ. ಅಡ್ರೆಸ್ ಎಲ್ಲ ಇದೆಯಲ್ಲ, ಅಡ್ರೆಸ್ಸು ಇಲ್ಲಿ ರೆಡ್ ಕಲರಲ್ಲಿ ಏನೇನು ಹಾಕಿದ್ದಾರೆ ಅದೆಲ್ಲ ಮ್ಯಾಂಡೇಟ್ರಿ, ಅದನ್ನು ಫಿಲ್ ಮಾಡಲೇಬೇಕು. ಇನ್ನು ಮಿಕ್ಕಿದೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಮೊಬೈಲ್ ನಂಬರ್ ಒಂದು ಫಿಲ್ ಮಾಡಿ. ಮೊತ್ತ 4200, ನೀವು ನೋಡ್ತೀರ 4200 ರೂಪಾಯಿ. ಕ್ಯಾಪ್ಚಾ ಕೋಡ್ ಹಾಕಿ, ತುಂಬ ಸಿಂಪಲ್ ಇದು ಬುಕ್ ಮಾಡೋದು. ಆ್ಯಕ್ಚುಲಿ ಏನಂದರೆ ನೀವು 2 ವಾರದ ಮುಂಚೆ ಬುಕ್ ಮಾಡಬೇಕು. ನೋಡಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಇದು ತುಂಬ ಇಂಪಾರ್ಟೆಂಟು. ಸರ್ಪ ಸಂಸ್ಕಾರ ಇಸ್ ಎ 2 ಡೇಸ್ ಪೂಜಾ ಇನ್ಕ್ಲೂಸಿವ್ ಆಫ್ ನಾಗ ಪ್ರತಿಷ್ಠಾ. ಈ ಸರ್ಪ ಸಂಸ್ಕಾರ ಪೂಜೆಯಲ್ಲಿ ನಾಗ ಪ್ರತಿಷ್ಠಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ ನೀವು ಸಪ್ರೇಟಾಗಿ ನಾಗ ಪ್ರತಿಷ್ಠೆ ಮಾಡಿಸ್ಬೋದು, 400 ರೂಪಾಯಿ ಆಗುತ್ತೆ. ಸೊ ಆ ಪೂಜೆ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಅಟ್ ದಿ ಟೈಮ್ ಆಫ್ ಎಂಟ್ರಿ ಆಲ್ ಡ್ಯೂಸ್ ಶಲ್ ಬಿ ಪ್ರೊಡ್ಯೂಸ್ ದಿ ಸೇಮ್ ID ಪ್ರೂಫ್. ನಾನು ಇದನ್ನು ಆಲ್ರೆಡಿ ಹೇಳಿದೆ, ಸೇಮ್ ID ಪ್ರೂಫ್ನ ತೋರಿಸಿ ವೆರಿಫೈ ಮಾಡಿಸ್ಕೋಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಡ್ರೆಸ್ ಕೋಡು. ಸೊ ಈ 2 ದಿನ ಪೂಜೆ ಏನೇನಿರುತ್ತೆ ಆ 2 ದಿನಕ್ಕೂ ಡ್ರೆಸ್ ಕೋಡ್ ಏನಂದರೆ ಟ್ರೆಡಿಷ್ನಲ್ಲು. ಲೇಡೀಸ್ಗೆ ಸೀರೆ ಅಥವಾ ಕುರ್ತಾ ಚೂಡಿದಾರ್, ಅದು ಜೆಂಟ್ಸ್ಗೆ ಧೋತಿ ಶರ್ಟ್ ಪೈಜಾಮ. ಇದು ಆ್ಯಕ್ಚುಲಿ ನಾವು ಹೋಗಿದ್ದಾಗ ಶರ್ಟು ಹಾಕೊಳಕ್ಕೆ ಬಿಡಲಿಲ್ಲ. ಸೊ ಏನು ಶಲ್ಯ ಮತ್ತು ಪಂಚೆ ಇಷ್ಟಿರೋರು ಮಾತ್ರ ಬಿಟ್ಟರು, ಅಥವಾ ಶಲ್ಯ ಇಲ್ಲ ಅಂದ್ರೆ ಪರವಾಗಿಲ್ಲ, ಬನಿನಲ್ಲಿದ್ರೂ ಬಿಡಲ್ಲ, ಶರ್ಟಲ್ಲಿದ್ರೂ ಬಿಡಲ್ಲ, 2 ತೆಗೆಸ್ತಾರೆ. ಸೊ ಅದ್ರ ಪ್ರಕಾರ 2 ದಿನದ ಪೂಜೆಗೂ ಆಗೋ ಥರ ತಗೊಂಡೋಗಿರಿ ರಿಪೋರ್ಟ್. ಮತ್ತು ಒಂದು ಟಿಕೆಟ್ಗೆ 4 ಜನ, ಒಂದು ಫ್ಯಾಮಿಲಿ 4 ಜನ ಇರ್ತಾರಲ್ಲ, 4 ಜನ ಅಂತ ಹೇಳ್ತಾರೆ, ಒಂದಿಬ್ಬರು ಎಕ್ಸ್ಟ್ರಾ ಆದರೂ ನಡೆಯುತ್ತೆ, ಒಬ್ಬರು ಅಥವಾ ಇಬ್ಬರು. ಸೊ ಒಂದು ಟಿಕೆಟ್ಗೆ 4 ಜನ ಹೋಗ್ಬೋದು, ಒಂದು ಫ್ಯಾಮಿಲಿಯವರೆಲ್ಲ ಹೋಗ್ಬೋದು. ಮತ್ತು ಟೈಮಿಗೆ ಕರೆಕ್ಟಾಗಿ ಹೋಗಬೇಕು, ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಇದೆಲ್ಲ ನೀವು ನೋಡಿ, ನೋಟು ಇದೆ ಏನೇನಿದೆ, ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೆಲ್ಲ ಇದೆ ನೋಟ್ಸು, ಇದೆಲ್ಲ ನೀವು ಓದಿ ಗಮನದಲ್ಲಿಟ್ಕೊಂಡು ಹೋಗಿ. ನಾನು ಸಮ್ಮತಿಸುವೆ ಅಂತ ಕೊಡ್ತಿದ್ದೀನಿ. ಇವಾಗ ಸಬ್ಮಿಟ್ ಕೊಡ್ತಿದ್ದೀನಿ. ಇಮೇಲ್ ಫಿಲ್ ಮಾಡಬೇಕಂತೆ. ಓಕೆ, ಇಲ್ಲೇ ಇದೆ ಇಮೇಲ್. ಪ್ರೂಫ್ ನಂಬರ್ ಹಾಕಬೇಕು, ಬಟ್ ಪ್ರೂಫ್ ನಂಬರ್ಗೆ ಇಲ್ಲಿ ರೆಡ್ ಕಲರಲ್ಲಿ ಮ್ಯಾಂಡೇಟ್ರಿ ಸೈನ್ ಇರಲಿಲ್ಲ, ಅದಕ್ಕೆ ನಾನು ಬಿಟ್ಟಿದ್ದೆ. ಅದನ್ನು ಕೂಡ ಹಾಕಬೇಕು. ಅದನ್ನು ಹಾಕಿ ಸಬ್ಮಿಟ್ ಮಾಡಿ. ಸುಮ್ಮನೆ ಏನೋ ಒಂದು ಹಾಕಿರ್ತೀನಿ.
ನೋಡಿದ್ರಲ್ಲ, ಇವಾಗ ಪೇಮೆಂಟ್ ಅಷ್ಟೇ. ಈ ಏನೇನು ಡೀಟೇಲ್ಸ್ ಹೇಳಿದೆ ಅಷ್ಟೇ ಡೀಟೇಲ್ಸು, ಏನು ಜಾಸ್ತಿ ಹೊತ್ತೇನು ನಡೆಯಲ್ಲ, 5 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಅಷ್ಟು ಡೀಟೇಲ್ಸ್ನ ಹಾಕಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಮೇಕ್ ಪೇಮೆಂಟ್ ಅಂತ ಕೊಡಿ. ನೀವು UPI ಪೇ ಮಾಡ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಬ್ಯಾಂಕಿಂಗ್ ಡೀಟೇಲ್ಸ್ ಯಾವುದ್ರಾದ್ರೂ ಪೇ ಮಾಡ್ಬೋದು. ಪೇ ಮಾಡಿಬಿಟ್ಟು ನಿಮಗೊಂದು ಬುಕ್ ಆಗಿರೋದು ಒಂದು ಪ್ರಿಂಟ್ ಬರುತ್ತೆ. ಆ ಪ್ರಿಂಟನ್ನು ತೆಗೆದು ಒಂದು ಶೀಟ್ ಇರುತ್ತೆ, ಅದನ್ನು ನೀವು ತಗೊಂಡು ಹೋಗ್ಬೇಕು ಅಷ್ಟೇ. ಅದರಲ್ಲಿ ನಿಮ್ಮ ಹೆಸರು, ನೀವು ಯಾವತ್ತು ಬುಕ್ ಮಾಡಿದ್ದೀರಾ, ಏನಕ್ಕೆ ಬುಕ್ ಮಾಡಿದ್ದೀರಾ, ಪೇಮೆಂಟ್ ಆಗಿದೆಯಾ ಇಲ್ವಾ, ಸೊ ಆ ಡೀಟೇಲ್ಸ್ ಇರುತ್ತೆ. ಮತ್ತು ನಾನು ಇವಾಗ ತೋರಿಸೋದ್ನೆಲ್ಲ ನೋಟ್ಸು, ಏನೇನಿತ್ತು ಇನ್ಸ್ಟ್ರಕ್ಷನ್ಸ್ ಏನೇನಿತ್ತು ಅದೆಲ್ಲದೂ ಅದರಲ್ಲೇ ಇರುತ್ತೆ, ನೀವು ಓದ್ಕೋಬೋದು. ಅದರ ಇನ್ಸ್ಟ್ರಕ್ಷನ್ ಏನೇನಿದೆ ಅದೆಲ್ಲ ತುಂಬ ಇಂಪಾರ್ಟೆಂಟು. ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಓದಿ ಅದನ್ನು ಫಾಲೋ ಮಾಡಿ ಅಷ್ಟೇ. ಸೊ ಇದಿಷ್ಟು ಬುಕ್ಕಿಂಗು. ಸೊ ಇದು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ನೀವು ನೋಡಿದ್ರೆ ಇವಾಗ ಸರ್ಪ ಸಂಸ್ಕಾರ ಪೂಜೆ ಯಾರ್ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೋದು ಅಂತ ಹೇಳಿದೆ. ಅದಾದಮೇಲೆ ಬುಕ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿದೆ. ನೆಕ್ಸ್ಟು ಸರ್ಪ ಸಂಸ್ಕಾರ ಯಾವತ್ತು ಮಾಡೋದು ಅಂತ ಫಿಕ್ಸ್ ಆಯಿತು. ಸೊ ಇವತ್ತಿನ ದಿನ ಮಾಡಬೇಕು ಅಂತ ಫಿಕ್ಸ್ ಆಯಿತು. ಇನ್ನೊಂದು ತಿಂಗಳು 1.5 ತಿಂಗಳು ಇದೆ. ಅಷ್ಟರಲ್ಲಿ ನಾವು ಇನ್ನೊಂದು ಏನು ಮಾಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಲ್ವಾ. ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರಿಂದ ಅಲ್ಲಿಗೆ ಹೋಗೋಕ್ಕೆ ಹೇಗೆ ಹೋಗ್ಬೋದು, ಅಥವಾ ನೀವು ಯಾವುದೋ ಬೇರೆ ಪ್ಲೇಸಲ್ಲಿ ಇರ್ತೀರ ಅಲ್ಲಿಂದ ಹೇಗೆ ಹೋಗ್ಬೋದು. ಬೆಂಗಳೂರು ಮತ್ತು ಮೈಸೂರಿಂದ ಟ್ರೈನ್ ಫೆಸಿಲಿಟಿ ಇದೆ, ಸೊ ಟ್ರೈನಲ್ಲಿ ಹೋಗ್ಬೋದು. ನಾವು ಬೆಂಗಳೂರಿಂದ ಹೆಂಗಾರು ಹೋಗ್ಬೋದು, ಅಥವಾ ಬಸ್ ಫೆಸಿಲಿಟೀಸ್ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ, ಸೊ ಹಂಗಾದ್ರೂ ಹೋಗ್ಬೋದು. ಸೊ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಟ್ರೈನ್ ಆಗಲಿ ಬಸ್ ಆಗಲಿ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು. ಏನಂದರೆ ನೀವು ಯಾವತ್ತು ಬುಕ್ ಮಾಡಿರ್ತೀರ, ಎಕ್ಸಾಂಪಲ್ ಅಕ್ಟೋಬರ್ ಇವತ್ತು 20ನೇ ತಾರೀಕು, ನೀವು ಅಕ್ಟೋಬರ್ 20ನೇ ತಾರೀಕು ಪೂಜೆ ಇದ್ದರೆ ಅಕ್ಟೋಬರ್ 19 ಹಿಂದಿನ ದಿನ ನೈಟು ಹೋಗಿ ಅಲ್ಲಿ ಸ್ಟೇ ಆಗೋದು ಬೆಟರು. ಮತ್ತು ಈ 4200 ರೂಪಾಯಿ ಏನು ಕೊಟ್ಟಿರ್ತೀರ ಅದರಲ್ಲಿ ರೂಮ್ದು ಇದು ಇನ್ಕ್ಲೂಡ್ ಆಗಿರಲ್ಲ, ನೀವು ಎಕ್ಸ್ಟ್ರಾ ರೂಮ್ಗೆ ಪೇ ಮಾಡಬೇಕಾಗುತ್ತೆ. ಅದು ಬಿಟ್ಟು ಇನ್ನೆಲ್ಲದೂ ಪೂಜೆಗೆ ಏನೇನು ಬೇಕು, ಪೂಜೆ ಸಾಮಗ್ರಿಗಳಾಗಿರ್ಬೋದು, ಅಥವಾ ಪೂಜೆ ಮಾಡ್ತಾರಲ್ಲ ಅವ್ರಿಗಾಗಿರ್ಬೋದು, ಮತ್ತು ಊಟದ ವ್ಯವಸ್ಥೆಗೆ ತಿಂಡಿ ಊಟ ಎಲ್ಲದಕ್ಕೂ ಆ 4200 ರೂಪಾಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ಬಿಟ್ಟು ರೂಮ್ಗೆ ನೀವು ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಸೊ ಅವರು ನೀವು ಹಿಂದಿನ ದಿನ ಹೋದರೆ, ಹಿಂದಿನ ದಿನ ನೈಟು ನೀವೇ ಬೇಕಾದ್ರೂ ಯಾವ ರೂಮಲ್ಲಾದರೂ ಸ್ಟೇ ಆಗಿರ್ಬೋದು, ಅಥವಾ ಅಲ್ಲಿ ಹೋಗಿ ಅಪ್ಲಿಕೇಶನ್ನ ತೋರಿಸಿದ್ರೆ ಅವರು ರೂಮ್ ಕೊಡ್ತಾರೆ. ರೂಮ್ಗೆ 200-250 ರೂಪಾಯಿನೂ ಆಗುತ್ತೆ. ಸೊ ನಾವು ಹಿಂದಿನ ದಿನ ನೈಟ್ ಹೋಗಿದ್ವಿ. ಹಿಂದಿನ ದಿನ ನೈಟು ನಾವು ಬಂದು ಅವ್ರು ಕೊಡೋ ರೂಮು ನಮಗಷ್ಟು ಇಷ್ಟ ಆಗಲಿಲ್ಲ. ಸೊ ನಾವೇ ಅಲ್ಲಿ ಸಪ್ರೇಟಾಗಿ ಅಭಯ ಅಂತ ಇದೆ ರೂಮ್, ಸೊ ಆ ರೂಮಲ್ಲಿ ಸ್ಟೇ ಆಗಿದ್ವಿ. ಸೊ ನಾನು ಇವಾಗ ವಿಡಿಯೋ ತೋರಿಸ್ತೀನಿ. 255 ರೂಪಾಯಿ 24 ಗಂಟೆಗೆ. ಸೊ ನಾವು 48 ಗಂಟೆಗೆ ತಗೊಂಡ್ವಿ. ನಾವು 2 ಫ್ಯಾಮಿಲಿ ಹೋಗಿದ್ದು, 8 ಜನ. ಸೊ 8 ಜನಕ್ಕೆ ಒಂದು ರೂಮು, 8 ಬೆಡ್ ಇತ್ತು. ಸೊ 8 ಜನಕ್ಕೆ 255 ಒಂದು ದಿನಕ್ಕೆ, ಇನ್ನು 255 ಎರಡನೇ ದಿನಕ್ಕೆ. ಸೊ ಟೋಟಲ್ 510 ರೂಪಾಯಿಗೆ 2 ದಿನ 48 ಗಂಟೆ 8 ಜನಕ್ಕೆ. ಸೊ ಬೆಸ್ಟ್ ಅಂತ ಅನಿಸ್ತು. ನಾನು ಇವಾಗ ನಿಮಗೆ ವಿಡಿಯೋದಲ್ಲಿ ರೂಮ್ನ ತೋರಿಸ್ತೀನಿ. ಚೆನ್ನಾಗಿತ್ತು, ನನ್ನ ಪ್ರಕಾರ ವರ್ತ್. ಸೊ ಸ್ಟೇ ಮಾಡಿದ್ದು ಸ್ಥಳದ ಹೆಸರು ಬಂದು ಅದೇನಿದೆ ವಸತಿ ಗೃಹ, ಅದರದ್ದು ಹೆಸರು ಬಂದು ಅಭಯ ಅಂತ. ಸೊ ಟೆಂಪಲ್ ಪಕ್ಕದಲ್ಲೇ ಇದೆ. ಸೊ ಟೆಂಪಲ್ ಪಕ್ಕ ಮತ್ತು ಸರ್ಪ ಸಂಸ್ಕಾರ ನಡೆಯುತ್ತಲ್ಲ, ಸರ್ಪ ಸಂಸ್ಕಾರ ಯಾಗ, ಅದೆಲ್ಲದಕ್ಕೂ ನಿಯರ್ ಆಗುತ್ತೆ. ಸೊ ನೀವು ಅಭಯ ಅಥವಾ ಅನಂತ, ನೀವು ರೂಮ್ ಬುಕ್ ಮಾಡಬೇಕಂದ್ರೆ ಅನಂತಾಗ ಹೋಗ್ಬೇಕು. ಅನಂತ ಅಭಯ 2 ಅಟ್ಯಾಚ್ ಆಗಿದೆ, ಹಿಂದೆ ಅಭಯ ಇದೆ, ಮುಂದೆ ಅನಂತ ಇದೆ. ಸೊ ಅಲ್ಲಿಗೆ ಹೋಗಿ ನೀವು ಪೇ ಮಾಡಿ 48 ಗಂಟೆಗೆ ನೀವು ತಗೋಬೋದು. ನನ್ನ ಪ್ರಕಾರ ಇದು ಬೆಸ್ಟ್ ಆಪ್ಷನ್. ಅಥವಾ ನೀವು ಅಲ್ಲೆಲ್ಲಾದರೂ ಬೇರೆ ಏನಾದರೂ ಇದ್ದರೆ ಸರ್ಚ್ ಮಾಡ್ಬೋದು. ಸೊ ನಾವು ಮಾಡಿದ್ದು ಅಭಯದಲ್ಲಿ. ಸೊ ನಿಮಗೆ ರೂಮ್ ತೋರಿಸ್ತಿದ್ದೀನಿ ಇವಾಗ ಹೇಗಿದೆ ಅಂತ. ಓಪನ್ ಮಾಡಿ. ನಾವು 8 ಜನಕ್ಕೆ ರೂಮ್ ಮಾಡಿರೋದು. 8 ಬೆಡ್ಸ್ ಇದೆ, ದಿಂಬು ಕೊಟ್ಟಿದ್ದಾರೆ, ನೀವು ನೋಡ್ತಿದ್ದೀರಾ. 24 ಗಂಟೆಗೆ 255 ರೂಪಾಯಿ. ನೀಟಾಗಿದೆ ರೂಮು, ದೊಡ್ಡದಾಗಿದೆ, 8 ಬೆಡ್ ಇದೆ, ಮತ್ತು ಒಂದು ಬಾತ್ರೂಮ್ ಇದೆ, ಟಾಯ್ಲೆಟ್. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಬಂದರೆ ಅಭಯದಲ್ಲಿ ರೂಮ್ ಬುಕ್ ಮಾಡ್ಕೋಬೋದು, ಚೀಪ್ ಆ್ಯಂಡ್ ಬೆಸ್ಟ್. ಸೊ ಇದಾದಮೇಲೆ ಮೊದಲನೇ ದಿನದ ಪೂಜೆ, 2ನೇ ದಿನದ ಪೂಜೆ ಏನೇನಾಯಿತು, ಹೇಗಿತ್ತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ನಿಮಗೇನಾದರೂ ಡೌಟ್ಸ್ ಅಥವಾ ಏನಾದರೂ
ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.